ನಾವು ಒಂದು ಬಾಡಿಗೆ ಯಾವತ್ತೂ ನಾವು ಯೋಚನೆ ಮಾಡೋ ವಿಚಾರ ಮುಂಚಿನ ಕಾಲದಲ್ಲಿ ಬಾಡಿನ ಡಿಕ್ಟಾ ಡಿಟಾಕ್ಸ್ ಮಾಡೋದಕ್ಕೆ ಅಂತ ಹೇಳಿ ಹರಳೆಣ್ಣೆನ ನಾವು ಕುಡಿಯೋದು ಆ ಒಂದು ಅಭ್ಯಾಸ ಇತ್ತು. ಈಗ ಅದೆಲ್ಲ ತಪ್ಪೋಗ್ಬಿಟ್ಟಿದೆ. ನಮ್ಮ ಮುಂಚಿನವರು ದೊಡ್ಡವ್ರಿಗೆ ಅದು ಗೊತ್ತಿತ್ತು. ಈಗ ಡಿಟಾಕ್ಸ್ ಮಾಡೋದಕ್ಕೆ ಭಾಳಷ್ಟು ಏನು ಅಂತಂತಂದರೆ ಈಗ ಏನು ಅಂತಂದರೆ ಮನೆಯಲ್ಲೇ ಮಾಡ್ಕೊಳ್ಬೋದು. ಈ ಏನು ಅಂದರೆ ಈ ಹಸ್ರಿನಲ್ಲೇ ಏನು ಅಂದರೆ ನಮ್ಮಲ್ಲಿ ಏನೇನೋ ಗ್ರೀನ್ ಐಟಮ್ಸ್ಗಳು ಬರುತ್ತಲ್ಲ, ಈಗ ಪುದೀನ ಆಗಲಿ, ಆಮೇಲೆ ಇದು ಹಾಗಲಕಾಯಿ ಆಗಲಿ, ಬಿಟ್ರಗಾರ್ಡ್ ಏನಿದೆಯಲ್ಲ, ಆಮೇಲೆ ಕೊತ್ತಂಬರಿ ಸೊಪ್ಪು, ಇದ್ರನ್ನೆಲ್ಲದನ್ನು ಒಂದು ಗ್ರೈಂಡ್ ಮಾಡಿಬಿಟ್ಟು ಒಂದು ಡ್ರಿಂಕ್ ರೆಡಿ ಮಾಡಿಕೊಂಡು ಅದನ್ನು ಕುಡಿಯೋದು. ದಟ್ ಇಟ್ ಸೆಲ್ಫ್ ಈಸ್ ಅ ಡಿಟಾಕ್ಸ್. ಎಷ್ಟೋ ಕಡೆ ಈ ಗ್ರಾಸ್ ಹುಲ್ಲಿಂದು ರಸ ಸದನೂ ಇಲ್ಲ ಅಲ್ವಾಗ, ಅಲ್ಲೆಲ್ಲದನ್ನು ಮಾಡ್ತಾರೆ. ಇದೆಲ್ಲ ದೀಸ್ ಆರ್ ಆಲ್ ಏನು ಅಂತಂತಂದರೆ ಇದು ಏನಕ್ಕೋಸ್ಕರ ಅಂದರೆ ಇಟ್ ಡಿಟಾಕ್ಸಸ್ ದ ಬಾಡಿ. ನಾವೇನೆಲ್ಲ ತೊಗೋತಾ ಇದ್ದೀವೋ ಅದೊಂದು ಫ್ಲಶ್ ಔಟ್ ಆಗಬೇಕು. ಎಲ್ಲಿ ಫ್ಲಶ್ ಔಟ್ ಆಗುತ್ತೆ? ಒಂದು ವೆಹಿಕಲ್ನ ತೊಗೊಳ್ಳಿ, ನಾವು ವೆಹಿಕಲ್ನ ತೊಗೊಂಡೋಗ್ಬಿಟ್ಟು ಸರ್ವಿಸಿಗೆ ಬಿಡ್ತೀವಿ 3 ತಿಂಗಳಿಗೆ 6 ತಿಂಗಳಿಗೆ, ಏನಕ್ಕೆ ಅದನ್ನು? ಅದೇ ಥರ ನಮ್ಮ ಬಾಡೀಸ್ ನಾವು ಅದನ್ನು ಮಾಡ್ತಾಯಿದ್ದೀವ. ಡಿಕಾರ್ಬರೈಸ್ ಅಂತ ಕರೀತಾರೆ ಅದನ್ನು. ಇಂಜಿನ್ನ ಏನು ಅಂತಂತಂದರೆ ಡಿಕಾರ್ಬರೈಸ್ ಮಾಡಿ ಅದರ ಕೊಳೆಯೆಲ್ಲ ಹೊರಗಡೆ ಹಾಕಿ ಅದು ಒಳ್ಳೆ ಮೈಲೇಜ್ ಗಾಡಿನೇ ಆ ರೀತಿ ನೋಡ್ಬೇಕಾದ್ರೆ ನಮ್ಮ ಬಾಡಿಗೆ ಆ ಡಿಟಾಕ್ಸ್ನ ನಾವು ಮಾಡ್ತಿದ್ದೀವ. ಟಾನಿಕ್ಗಳು ಸಿಗುತ್ತೆ, ಏನು ಅಂತಂತಂದರೆ ಮೋಷನ್ ಥ್ರೂ ಕ್ಲಿಯರ್ ಆಗೋಕ್ಕೆ ಅದು ಮಾಡ್ತಿದ್ದೀವ. ಇಲ್ಲ ಅಂತಂತಂದರೆ ಒಂದು 3 ದಿನಕ್ಕೊಂದ್ಸತಿ 6 ದಿನಕ್ಕೊಂದ್ಸತಿ ಬಾಡಿ ಡಿಟಾಕ್ಸ್ ಆಗೋಕ್ಕೆ ಗ್ರೀನ್ ಡ್ರಿಂಕ್ ಅಂತ ಒಂದು ಮಾಡಿಕೊಂಡು ಅದರಲ್ಲಿ ಈ ಗ್ರೀನ್ ನಮ್ಮಲ್ಲಿ ಏನು ಬಿಟ್ರಗಾರ್ಡ್ ಅಥವಾ ಬೇರೆ ಇನ್ನೊಂದು ಇದೆಯಲ್ಲ ಅದನ್ನು ಹಾಕಿಬಿಟ್ಟು ಬಾಡಿನ ಒಂಚೂರು ಡಿಟಾಕ್ಸ್ ಮಾಡ್ಕೊಳ್ಳೋದು. ಡಿಟಾಕ್ಸ್ ಈ ಥರದೊಂದು ಸರ್ಚ್ ಮಾಡ್ತು ಅಂತಂದರೆ ಭಾಳಷ್ಟು ಸಿಗುತ್ತೆ. ಡಿಟಾಕ್ಸ್, ಬಾಡಿ ಡಿಟಾಕ್ಸೇ ಹೇಗೆ ಮಾಡೋದು ಅಂತ ಹೇಳಿ. ಮತ್ತು ಇದು ಮಾತಾಡಿದ್ದೆ ವಿಚಾರ. ಮತ್ತು ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ ಅಂಥದ್ದು, ಹರಳೆಣ್ಣೆ ಏನಿದೆಯಲ್ಲ ಇದು ಇವತ್ತಿನ ದಿವಸ ಮತ್ತೆ ತಿರ್ಗಾ ಟ್ರೆಂಡ್ ಆಗ್ತಾಯಿದೆ. ನಮಗೆ ಇದು ಬಹಳ ಹಳೆಯದು, ಏನ್ಷಂಟ್. ಆ್ಯಕ್ಚುಲಿ ಹೇಳಬೇಕು ಅಂತಂತಂದರೆ US ಇದನ್ನು ಡಿಟಾಕ್ಸ್ ಮಾಡೋದಕ್ಕೆ ಅಂತಲೇ ಎಷ್ಟೋ ಕಡೆ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಆಲ್ಸೋ ಎ ಕ್ಯಾನ್ಸರ್ ಟ್ರೀಟಿಂಗ್. ನಮಗೆ ಚಿಕ್ಕ ಮಕ್ಕಳು ಇರ್ಬೇಕಾದ್ರೆ ಈ ಬಾಡಿಗೆ ಹಚ್ಚಿಬಿಟ್ಟು ಈ ಹೊರಗಡೆ ಸನ್ಗೆ ಎಕ್ಸ್ಪೋಸ್ ಆಗಿ ಹೊರಗಡೆ ನಿಂತ್ಕೊಳ್ಳೋದಕ್ಕೆ ಒಂದು ಅರ್ಧ ಗಂಟೆ ನಿಲ್ಲಿಸ್ತಾಯಿದ್ರು. ದ್ಯಾಟ್ ಕಿಲ್ಸ್ ದ ಟ್ಯೂಮರ್ ಕಾಸಿಂಗ್ ಸೆಲ್ಸ್, ದಟ್ ಕಿಲ್ಸ್ ಅಂತ ಹೇಳಿಬಿಟ್ಟು ಎಷ್ಟೋ ಕಡೆ ಸೈನ್ಸ್ನಲ್ಲಿ ಪ್ರೂವ್ ಆಗಿದೆ. ಆದರೆ ನಾವು ಅದನ್ನೆಲ್ಲ ಬಿಟ್ಬಿಡ್ತೀವಿ. ಇವತ್ತು ಶ್ಯಾಂಪು, ಅದಕ್ಕೆ ಹೋಗ್ಬಿಟ್ಟು ನಾವು ಇಟ್ಸ್ ನಾಟ್ ಏನು ಅಂದರೆ ಇದು ಹಳೇ ಕಾಲದ್ದು, ಏನು ಅಂತಂದರೆ ಅದನ್ನು ಬಿಟ್ಬಿಡೋಣ ಅಂತ ಹೇಳಿಬಿಟ್ಟು ಈ ಥರದ್ದು ನಮಗೆ ಒಂದು